ಲೇಖ. ಆದಿತ್ಯ, ನೀವು ನನ್ನ ಪಾಲಿಗೆ ಸತ್ತಿಲ್ಲ, ಬದುಕಿದ್ದೀರ. ನನಗೆ ಗೊತ್ತು ಆದಿತ್ಯ, ಬರ್ತೀರಾ, ನೀವು ವಾಪಸ್ ಬಂದೇ ಬರ್ತೀರಾ. ಆಯ್ತಾ, ಈಗ ನಿಮಗ್ ಸಮಾಧಾನನ? ಬೇಡ ಬೇಡ ಅಂದ್ರು ಹಠ ಮಾಡಿ ನನ್ನ ಗಂಡನ ಶ್ರಾದ್ದ ಮಾಡಿಸಿದ್ರಲ್ಲ, ನನ್ನ ಗಂಡನ ಸಾಯಿಸೋದ್ರಲ್ಲಿ ನಿಮಗ್ ಸುಖ ಸಿಗ್ತಾ ಇದೆಯಾ? ತೇಜಸ್ವಿನಿ, ಯಾಕಮ್ಮ ಈ ತರ ಆವೇಶ ಪಡ್ತಿದ್ಯಾ? ನನಗೆ ನನ್ನ ಮಗ ಅನ್ನೋ ಅಕ್ಕರೆ ಇರಲ್ವಾ? ಅಕ್ಕರೆ, ಮಗನ ಬಗ್ಗೆ ಅಕ್ಕರೆ ಇರೋರು ಯಾರು ಇಂಥ ಕೆಲಸ ಮಾಡಲ್ಲ. ಯಾರಿಗೋ ಒಬ್ಬರಿಗೆ ಕನಸು ಬಂತು ಅಂತ ಅದನ್ನೇ ನೆಪ ಮಾಡಿಕೊಂಡು ಯಾರು ತಿಥಿ ಮಾಡಿ ಮುಗಿಸ್ಬಿಡಲ್ಲ. ನಿಮ್ಮೆಲ್ರಿಗೂ ನನ್ನ ಗಂಡನ್ನ ತೀರಿಸೋ ಆತರ ಇತ್ತು, ಅವ್ರ ತಿಥಿ ಮಾಡಿ ಮುಗಿಸೋ ಅವಸರ ಇತ್ತು. ಈಗ ಸಮಾಧಾನ ಆಗಿರ್ಬೇಕು. ಅದಕ್ಕೆ ಸಮಾಧಾನ ಮಾಡಿಕೊಡಿ. ಅಲ್ಲ, ಬೇಕು ಅಂತ ಯಾರು ಮಾಡಿದ್ದಲ್ಲ. ನಮ್ಮಣ್ಣ ಅನ್ನೋ ವಿಶ್ವಾಸ ನಮಗಿರಲ್ವಾ? ಪುರೋಹಿತರನ್ನ ಕರೆಸಿ ಪ್ರಶ್ನೆ ಮಾಡಿ ಅವ್ರು ಹೇಳಿದನ ತಾನೇ ನಾವು ಮಾಡಿದ್ದು. ಮಾತಾಡಬೇಡಿ, ನೀವು ಮಾತಾಡಬೇಡಿ. ನೀವು ನನ್ನ ಗಂಡನ ಒಡ ಹುಟ್ಟಿದವ್ರು ಇರಬಹುದು, ಆದ್ರೆ ಅವ್ರು ತಿಥಿ ಮಾಡೋ ಅಧಿಕಾರ ನಿಮಗೆ ಕೊಟ್ಟಿದ್ಯಾರು? ನಾನು ಅವ್ರು ಹೇಳ್ತಿ, ನನ್ನನ್ನು ಒಂದು ಮಾತು ಕೇಳ್ದೆ ನೀವು ಈ ತೀರ್ಮಾನಕ್ಕೆ ಹೇಗೆ ಬಂದ್ರಿ? ಅಲ್ಲ, ಅದಕ್ಕೆ ನಮ್ಮಣ್ಣ ಬದುಕು ಬರಲಿ ಅನ್ನೋ ಆಸೆ ನಮಗೂ ಇರಲ್ವಾ? 3 ವರ್ಷ ಆಯಿತು ಅವನು ಕಾಣೆಯಾಗಿ. ಬದುಕಿರೋದಕ್ಕೆ ಹೇಗೆ ಸಾಧ್ಯ? ಆದಿತ್ಯನ ತಿಥಿ ಮಾಡೋದ್ರಲ್ಲಿ ನಮ್ಗೆ ಯಾರಿಗೆ ಸಂತೋಷ ಇದೆ ಹೇಳಿ? ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಡಿದ್ದು. ನಿಮಗೆ ಮಾತ್ರ ಪ್ರೀತಿ ಅಕ್ಕರೆ ಇದೆ ಅಂತ ಅನ್ಕೋಬೇಡಿ, ನಮಗೂ ಇದೆ. ನನ್ನ ಗಂಡ ಸತ್ತೇ ಇಲ್ಲ, ಇದನ್ನೆಲ್ಲ ಹೇಗೆ ಮಾಡಿದ್ರಿ? ಬದುಕಿರೋದಕ್ಕೆ ದಾಖಲೆ ಕೊಡಿ. ಅನಿರುದ್ಧ, ಅವಳ ಸಂಕಟ ನಿನಗೇನು ಅರ್ಥ ಆಗುತ್ತೆ ಹೇಳು? ಹಾಗೆ ಪ್ರಶ್ನೆ ಕೇಳಿ ಅವಳನ್ನ ಮತ್ತೆ ನೋವು ಮಾಡಬೇಡ ನೀನು. ಅವಳು ಈಗಾಗಲೇ ನೋವು ತಿಂತಿದ್ದಾಳೆ. ಈ ಶ್ರಾದ್ದ ಸಂಸ್ಕಾರ ಎಲ್ಲ ಮಾಡಿ ಅವಳ ಮನಸ್ಸು ಮತ್ತಷ್ಟು ಘಾಸಿಯಾಗಿದೆ. ಅವಳಿಗೆ ತೊಂದರೆ ಕೊಡಬೇಡ ನೀನು. ಮಾವ, ಇದರಲ್ಲಿ ನಿಮ್ಮ ಪಾಲು ಇದೆ. ಮಗು, ಏನು ಹೇಳ್ತಿದ್ದಿ ಮಗು? ನಿಮಗೂ ಅಷ್ಟೇ ಆತರ ಇತ್ತಲ್ವಾ ಮಾವ? ನೀವು ನನ್ನ ಗಂಡ ಬದುಕೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರಿ ಅಲ್ವಾ? ಸತ್ಯ ಒಪ್ಕೊಳ್ಳೇಬೇಕಲ್ವಾ ಅಮ್ಮ? ಒಪ್ಕೊಳ್ಳಿ ಮಾವ, ಒಪ್ಕೊಳ್ಳಿ. ಇಷ್ಟು ದಿನ ತೇಜಸ್ವಿನಿ ಮುತ್ತೈದೆ ಆಗಿದ್ಲು, ಇವತ್ತು ನನ್ನ ಸೌಭಾಗ್ಯ ಕಿತ್ಕೊಂಡು ನನಗೆ ವಿಧವೆ ಪಟ್ಟ ಕಟ್ಬಿಟ್ರಿ ಅಲ್ಲ. ಈಗ ನಿಮಗೆ ಸಂತೋಷ? ಮಗು ಖಂಡಿತ ಇಲ್ಲಮ್ಮ, ಖಂಡಿತ ಇಲ್ಲ.
ಇವತ್ತು ನನ್ನ ಪರಿಸ್ಥಿತಿ ಏನು ಮಾವ? ನಾನು ವಿಧವೆ ಮಾವ, ವಿಧವೆ. ಇಷ್ಟು ದಿನ ಎಲ್ಲರ ಹಾಗೆ ನಾನು ಚೆನ್ನಾಗೇ ಇದ್ದೆ. ನನ್ನ ಗಂಡ ಇದ್ದಾರೆ ಅನ್ನೋ ನಂಬಿಕೆನಲ್ಲಿ ನಾನು ಲಕ್ಷಣವಾಗೇ ಇದ್ದೆ. ಆದ್ರೆ ಕೆಟ್ಟ ಕಣ್ಣು, ಕೆಟ್ಟ ಮನಸ್ಸು ಬಿತ್ತು ನೋಡಿ. ಅಲ್ಲಿಗೆ ನೀವೆಲ್ಲರೂ ಸೇರಿ ನನ್ನನ್ನು ಈ ಸ್ಥಿತಿಗೆ ತಂದ್ಬಿಟ್ರಲ್ಲ ಮಾವ. ನಿಮ್ಗೆ ಸುಖ ಕೊಡುತ್ತಾ ಹೇಳಿ? ಸರಿನಾ ಹೇಳಿ ಮಗು? ಸಾರಿ ಮಗು, ಅದು ಮಾವ ಅರ್ಪಣ ಬಿಡುವಾಗ ನನಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ಎಲ್ಲರೂ ಸೇರಿ ನನ್ನ ಗಂಡನ ಪರಲೋಕ ಕಳಿಸ್ಬಿಟ್ಟು ಸುಖ ಕಾಡ್ತಾ ಇದ್ದೀರಲ್ಲ ಮಾವ. ಸಮಾಧಾನ ಮಾಡ್ಕೋಬೇಕು. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಪರಿಸ್ಥಿತಿ ಕೈಗೊಂಬೆ ಆಗ್ಬಿಟ್ಟಿದ್ದೆ. ಆದಿತ್ಯ ನಮ್ಮ ನಂಬಿಕೆಯಲ್ಲಿ ಬದುಕಿರ್ಬೋದು, ಆದರೆ ವಾಸ್ತವವಾಗಿ ಅವನಿಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿರುವಾಗ ನಾನು ಹೆಂಗಮ್ಮ ಸಪೋರ್ಟ್ ಮಾಡಲಿ ನಿಂಗೆ? ಅದಕ್ಕೆ ಇಂಥ ಅತಿರೇಕ ಮಾಡಬೇಕಾಯ್ತು. ನಾನು ನಿನ್ನ ಪಟ್ಟ ಕಿತ್ಕೋಬೇಕು, ನಿನ್ನನ್ನು ವಿಧವೆ ಮಾಡಬೇಕು ಅನ್ನೋ ತಂತ್ರ ನಂದಾಗಿರ್ಲಿಲ್ಲ ಮಗು. ಎಲ್ಲ ಆದ್ಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು, ಆಗ ನಿಂಗೆ ಅರ್ಥ ಆಗುತ್ತೆ. ನಿಮ್ಮ ಮಾಮ ಮಾಡಿದ್ದು ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ. ಸಾರಿ ಕುಸು, ಸಾರಿ ಪುಟ್ಟ. ಅಕ್ಕ ಪ್ಲೀಸ್ ಅಳ್ಬೇಡಿ. ಜಾನು, ಇವರೆಲ್ಲ ನನಗೆ ಏನು ಉಳಿಸಿದ್ದಾರೆ ಜಾನು? ನನ್ನ ಪಾಡಿಗೆ ನಾನಿದ್ದೆ. ಇವರೆಲ್ಲ ಯಾಕೆ ಈ ಥರ ನಡ್ಕೋಬೇಕಾಗಿತ್ತು ಹೇಳು? ನನ್ನ ನಂಬಿಕೆಗಳಿಗೆ, ನನ್ನ ಭಾವನೆಗಳಿಗೆ ಯಾಕೆ ಅಡ್ಡ ಬರಬೇಕು? ತಪ್ಪಲ್ವಾ ಅಕ್ಕ? ಪ್ಲೀಸ್ ಅಕ್ಕ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಪ್ಲೀಸ್. ಅಕ್ಕ ನಾನು ಒಳಗೆ ಬರ್ಬೋದಾ? ಬಾ ಜಾನು. ಅಕ್ಕ ನಿಮ್ಮನ್ನು ನೋಡಿದ್ರೆ ತುಂಬ ಹೆದರಿಕೆ ಆಗ್ತಾ ಇದೆ. ಯಾಕಿಷ್ಟು ಅಪ್ಸೆಟ್ ಆಗಿದ್ದೀರಾ ಅಕ್ಕ? ಅಪ್ಸೆಟ್ ಆಗಿದ್ದೀನಿ ಜಾನು. ನಾನು ಮುಂದೆ ಹೇಗಿರಬೇಕು, ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀನಿ. ಈಗ ನಾನು ಏನು ಹೇಳು? ಏನು ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಗಂಡ ಇಲ್ಲ ಅಂದರೆ ನಾನು ವಿಧವೆ ಅಲ್ವಾ? ಅಕ್ಕ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ, ನನಗೆ ತುಂಬ ನೋವಾಗುತ್ತೆ. ನಾನು ಮಾತಾಡದೇ ಇದ್ರೂ ಜನ ಮಾತಾಡ್ತಾರೆ ಅಲ್ವಾ ಜಾನು? ನಾನು ವಿಧವೆ ತಾನೆ, ನನಗೆ ಗಂಡ ಇಲ್ಲ. ಅದರ ಅರ್ಥ ನಾನು ಮುತ್ತೈದೆ ಅಲ್ಲ, ನಾನು ವಿಧವೆ ಅಲ್ವಾ? ಅಕ್ಕ ಅದು ಜಾನು, ನಾನು
ಮುಂದೆ ಹೇಗಿರಬೇಕು? ಹಣೆಗೆ ಕುಂಕುಮ ಇಡೋ ಹಾಗಿಲ್ಲ ಅಲ್ವಾ? ಯಾವ ಥರ ಬಟ್ಟೆ ಹಾಕೋಬೇಕು? ಐ ಮೀನ್, ನಾನು ಬಿಳಿ ಸೀರೆ ಉಟ್ಕೋಬೇಕಾ? ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಎಲ್ಲರೂ ನನ್ನನ್ನು ಹಾಗೆ ತಾನೇ ಮಾಡಿ ಕೂರಿಸಿರೋದು. ನಾನೀಗ ಅಪಶಕನ ಅಲ್ವಾ ಜಾನು? ಶುಭ ಕಾರ್ಯ ನಡೀತಾ ಇರೋವಾಗ ನಾನು ದೂರ ಇರಬೇಕಾ? ದೇವ್ರಿಗೆ ನಾನು ಆರತಿನೂ ಮಾಡೋ ಹಾಗಿಲ್ವಾ? ಪ್ಲೀಸ್ ಅಕ್ಕ, ಹೀಗೆಲ್ಲ ಮಾತಾಡಬೇಡಿ. ಯಾರು ಹೇಳಿದ್ದು ನೀವು ವಿದ್ವೆ ಅಂತ? ನಿಮಗೆ ಹೇಗೆ ಬೇಕು ಹಾಗೆ ಇರ್ಬೋದು ಅಕ್ಕ. ತಪ್ಪು ಜಾನು, ತಪ್ಪು. ಜನ ಬಿಡ್ತಾರಾ? ಗಂಡ ಇಲ್ಲದೆ ಇದ್ರು ಹೇಗೆಲ್ಲ ಶೋಕಿ ಮಾಡ್ತಾಳೆ ಅಂತ ನನ್ನನ್ನು ಬೈಯಲ್ವಾ? ನಾನು ಹಾಗೆಲ್ಲ ಇರೋಕ್ಕಾಗತ್ತಾ? ಅದೇ ಗೊಂದಲದಲ್ಲಿದ್ದೀನಿ. ನಾನೀಗ ಮುಂದೆ ಹೇಗಿರಬೇಕು ಜಾನ್? ಅಕ್ಕ, ನನಗೆ ಗೊತ್ತು ನಿಮ್ಮ ಮನಸ್ಸಿಗೆ ನೋವಾಗಿದೆ ಅಂತ. ಯಾರೋ ದೊಡ್ಡರು ತಪ್ಪು ಮಾಡ್ತಾರೆ ಅಂತ ನೀವ್ಯಾಕೆ ಮನಸ್ಸಿಗೆ ಹಚ್ಕೋತೀರಿ? ಬಿಟ್ಬಿಡಿ ಅಕ್ಕ, ನೀವು ನಾರ್ಮಲ್ ಆಗೇ ಇರಿ. ನಾರ್ಮಲ್ ಆಗೇ ಇದ್ದೆ ಜಾನು. ಯಾರ ಸ್ವಾರ್ಥ ಸಾಧನೆಗೂ ಏನು ನನ್ನ ಗಂಡನ ಬಲಿ ಕೊಟ್ಟರು. ಹೆಂಗಸರಿಗೆ ಹೀಗಿರಿ ಹಾಗಿರಿ ಅಂತ ಬರೆದು ಎಚ್ಚರಿಸ್ತಾ ಇದ್ದಳು. ಇವತ್ತು ನಾನೇ ಕತ್ಲಲ್ಲಿದ್ದೀನಿ ನೋಡು. ಎಂಥ ವಿಪರ್ಯಾಸ ಅಲ್ವಾ? ಅಕ್ಕ, ನಾನು ವಾದ ಮಾಡ್ತಿಲ್ಲ ಜಾನು, ಹಠನೂ ಮಾಡ್ತಿಲ್ಲ. ಒಂದು ವೇಳೆ ನನ್ನ ಗಂಡ ಸತ್ತೇ ಹೋಗಿದ್ದಾರೆ ಅಂದ್ಕೊಳ್ಳೋಣ. ಆದರೆ ಅವ್ರು ಬದುಕಿದ್ದಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಕಾಲ ಕಳೆಯೋದು ತುಂಬ ಚೆನ್ನಾಗಿರ್ತಿತ್ತು. ಏನು ಹೊಟ್ಟೆ ಊರಿನೋ ಏನು, ನನ್ನ ಗಂಡ ಬದುಕಿದ್ದಾರೆ ಅಂತಾದರೆ ಯಾರು ಗಂಡು ಹೋಗ್ತಿತ್ತು ಜಾನು? ಅವ್ರನ್ನ ಸ್ವರ್ಗ ಕಳಿಸಿ ಇವ್ರು ಸುಖ ಕಾಣ್ತಿದ್ದಾರೆ ನೋಡಿ. ವೆರಿ ಸಾರಿ ಅಕ್ಕ, ಆದರೆ ಈ ಜನಕ್ಕೆ ಬುದ್ಧಿ ಹೇಳೋರು ಯಾರು? ಅವ್ರ ಮೆಂಟಾಲಿಟಿ ಗೊತ್ತಲ್ಲ ನಿಮಗೆ. ನೀವು ನಿಮ್ಮ ಪಾಡಿಗೆ ಇದ್ಬಿಡಿ ಅಕ್ಕ. ಈ ರೀತಿ ಎಲ್ಲ ಮಾಡಿದರೆ ನಿಮ್ಗೆ ಎಷ್ಟು ಹಾಟ್ ಆಗುತ್ತೆ ಅಂತ ಯಾರಿಗಾರು ಪರಿಜ್ಞಾನ ಇದೆಯಾ? ನಮ್ಮನೆಯವರು ಸರಿಯಾಗೇ ಇದ್ದಾರೆ. ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ತಲೆ ಕೆಡ್ಸ್ಕೊಂಡ್ರೆ ನಿಮಗೆ ಜೀವನ ಮಾಡೋಕ್ಕಾಗಲ್ಲ ಅಕ್ಕ. ಏನು ದಿನ ಗಂಡದ್ರನ್ನ ಚೇಂಜ್ ಮಾಡ್ತೀಯ ನೀನು? ಇದೇ ದಂಧೆನ ನಿಂದು? ಮರ್ಯಾದೆ ಬದುಕೋದಕ್ಕೆ ಏನ್ ರೋಗ ನಿನ್ಗೆ?
ಏನು ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಆಗ್ತಿದೆ? ಏನು ಕೇಳ್ಕೊಂಡೆ? ತೇಜು ಅಕ್ಕನ ಬಗ್ಗೆ ಕೇಳ್ಕೊಂಡೆ. ಅವ್ರ ಬಗ್ಗೆನಾ? ನೀವೆಲ್ಲ ಅವ್ರ ಇಷ್ಟದ ವಿರುದ್ಧ ನಡ್ಕೊಂಡ ಮೇಲಿಂದ ಅವ್ರು ತುಂಬ ಸೆಪ್ಪಗಾಗಿ ಹೋಗಿದ್ದಾರೆ ಗೊತ್ತಾ. ನಿನ್ನೆ ರಾತ್ರಿನೂ ಎಷ್ಟು ನೊಂದ್ಕೊಂಡು ಮಾತಾಡಿದ್ರು. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆದೆ, ಬರೋದಿಲ್ಲ ಅಂದ್ಬಿಟ್ರು. ಅದಕ್ಕೆ ಆದಷ್ಟು ಬೇಗ ಅವ್ರ ದುಃಖದಿಂದ ಹೊರಗೆ ಬರಲಿ ಅಂತ ಬೇಡ್ಕೊಂಡೆ. ಸರಿ, ಬರೀ ಅವ್ರಿಗೋಸ್ಕರನೇ ಕೇಳ್ಕೊಂಡ್ಯೋ ಅಥವಾ ನಿನಗೂ ಏನಾದರೂ ಕೇಳ್ಕೊಂಡ್ಯಾ? ನನ್ನ ಗಂಡಂಗೆ ಬೇರೆ ಯಾರದೇ ದೃಷ್ಟಿ ಆಗದೆ ಇರಲಿ, ಅವ್ರು ಬರೀ ನನ್ನವರಾಗೇ ಇರಲಿ, ಮತ್ತು ಬೇರೆಯವ್ರ ಹಿಂದೆ ಹೋಗೋದು ಬೇಡ, ನಮ್ಮಿಬ್ಬರು ಮಧ್ಯೆ ಯಾವುದೇ ಡಿಫ್ರೆನ್ಸ್ ಬರದೇ ಇರಲಿ ಅಂತ ಬೇಡ್ಕೊಂಡೆ. ಆ ಥರ ಜಗಳ ಏನೂ ಆಗಲ್ಲ. ಈಗ ನಾನು ಬದಲಾಗಿದ್ದೀನಲ್ಲ, ಇನ್ಮೇಲೆಲ್ಲ ಒಳ್ಳೆಯದಾಗುತ್ತೆ. ಅಷ್ಟಾದರೆ ಸಾಕು. ನೀವು ಸದಾ ಕಾಲ ನನ್ನ ಜೊತೆ ಹೀಗೆ ಇರಬೇಕು. ಅನಿ, ಫಾರ್ ದ ಫಸ್ಟ್ ಟೈಮ್ ನೀವೇನೋ ದೇವ್ರಿಗೆ ಅಪ್ಲಿಕೇಶನ್ ಹಾಕ್ತಿದ್ದಾಗಿತ್ತು? ಒಂದು ಕೋರಿಕೆ ಇತ್ತು, ಕೇಳ್ಕೊಂಡೆ. ಏನು? ನಮ್ಮ ಮಗು ಹೊರಟೋಯ್ತಲ್ಲ, ಆದಷ್ಟು ಬೇಗ ಒಂದು ಮಗು ಆಗಲಿ, ನಮ್ಮ ಸಂತೋಷ ಹೆಚ್ಚಾಗಲಿ, ನಮ್ಮ ಸಂಬಂಧ ಗಟ್ಟಿಯಾಗಲಿ ಅಂತ ಕೇಳ್ಕೊಂಡೆ. ಅನಿ, ನನ್ನ ತಾಯಿ ಆಗಲಿ ಅಂತ ಬೇಡ್ಕೊಂಡ್ರ? ನಿನ್ನ ಮಗು ಅಂದರೆ ತುಂಬ ಆಸೆ ಇತ್ತಲ್ವ? ಈಗ ಅದರ 10ರಷ್ಟು ಆಸೆ ನನಗೆ ಬಂದಿದೆ. ನನ್ನದು ಅನ್ನೋದೊಂದು ಕುಡಿ ನನಗೆ ಬೇಕು. ಅದರ ಲಾಲನೆ ಪಾಲನೆ ಮಾಡಬೇಕು, ಆ ಸುಖ ಪಡಿಬೇಕು. ಆದಷ್ಟು ಬೇಗ ಒಂದು ಮಗು ಕರುಣಿಸು, ನನ್ನ ಮಗು ಸಮೇತ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಬೇಡ್ಕೊಂಡೆ. ಸೋ ಸ್ವೀಟ್ ಆಫ್ ಯು ಅನಿ. ನೀವು ನನಗೋಸ್ಕರ ಬೇಡ್ಕೊಂಡ್ರಾ? ನನ್ನ ಗಂಡ ನನಗೋಸ್ಕರ ಬೇಡ್ಕೊಂಡ್ರು ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಎ ಲಾಟ್. ಸರಿ, ಹೊರಡೋಣ? ತಾಳಿ, ನಾನು ಅಶ್ವತ್ಥ ಕಟ್ಟೆ ಸುತ್ತಾಕೊಂಡ್ಬರ್ತೀನಿ. ಹಾಂ ಹೇಳ್ರಿ.